ಫೈನಲಿ ಇವತ್ತು ನಮ್ಮ ಸ್ನೇಹಿತರು, ನಮ್ಮ ಸಿನಿಮಾ ಫ್ಯಾಮಿಲಿ ಅಂತೀವಲ್ಲ, ನಾವೆಲ್ಲರೂ ಬಂದು ಈ ಸಿನಿಮಾ ಒಟ್ಟಿಗೆ ನೋಡಿದ್ದೀವಿ. ಶರಣ್ ಸಾರು, ವಿರಾಟು, ಮತ್ತು ಸುಮಾರಷ್ಟು ನಮ್ಮ ಮಹಾನಟಿ ಟೀಮು, ಮತ್ತು ಬಿಗ್ ಬಾಸ್ ಅವರು, ಎಲ್ಲ ರಿಯಾಲಿಟಿ ಶೋಸ್ ಅವರು, ಮತ್ತು ಒಂದಷ್ಟು ಜನ ಫ್ರೆಂಡ್ಸ್ ಬಂದಿದ್ದರು. ಎಲ್ಲರಿಗೂ ಈ ಮೂಲಕ ಥ್ಯಾಂಕ್ ಯು ಹೇಳ್ತೀನಿ. ಸಿನಿಮಾ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಫ್ಯಾಮಿಲಿಯವರೆಲ್ಲ ನೋಡ್ತಾ ಇದ್ದಾರೆ. ಎಸ್ಪೆಷಲಿ ಹುಡುಗಿರಿಗೆ ತುಂಬ ಕನೆಕ್ಟ್ ಆಗ್ತಾಯಿದೆ. ಥಿಯೇಟ್ರಲ್ಲಿ ಆಳೋದು ಇದೆಲ್ಲ ವಿಡಿಯೋಗಳು ನೀವು ನೋಡ್ತಾ ಇದ್ದೀರಲ್ವ, ಇದೆಲ್ಲ ನಾವ್ಯಾರು ತೆಗೆದಿದ್ದಲ್ಲ, ಎಲ್ಲ ಅವರವರೇ ಒಂದಷ್ಟು ತೆಗೆದು ಇನ್ಸ್ಟಾಗ್ರಾಮ್ಗೆ ಹಾಕ್ತಾ ಇದ್ದಾರೆ. ಸೊ ಸೀರಿಯಸ್ ಆಗಿ ಸಿನಿಮಾನ ಯಾವತ್ತೂ OTTಲಿ ನೋಡೋಣ, ಇನ್ನೊಬ್ರು ಯಾರು ಹೇಳಲಿ ಅಂತ ಕಾಯಬೇಡಿ. ಒಳ್ಳೆ ಸಿನಿಮಾ ಬಂದಾಗ 100% ಥಿಯೇಟ್ರಿಗೆ ಬಂದು ನೋಡಿ. ನೀವು ಕೊಡೋ 2 hours ಟೈಮು ಒಂದಷ್ಟು ಜನರದ್ದು ಫ್ಯೂಚರ್ ಆಗಿರುತ್ತೆ. ಎಲ್ಲರೂ ಬಂದು ನೋಡಿ ಥಿಯೇಟ್ರಲ್ಲಿ ಈ ಸಿನಿಮಾ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಏನಿಲ್ಲ ಅಷ್ಟೇ. ಹೇಳಪ್ಪ. ಪೆನ್ ಅಂಡ್ ಪೇಪರ್ ಅಂತ ಹೇಳಿ ಒಂದು ಹೌದು, ಕಂಪನಿನ ಸ್ಟಾರ್ಟ್ ಮಾಡ್ತೀರಾ. ಹೊಸ ಕಥೆಗಳು ಬರಲಿ, ಹೊಸ ಡೈರೆಕ್ಟರ್ ಬರಲಿ ಅಂತಿದೆ. ಕಂಗ್ರ್ಯಾಚುಲೇಷನ್ಸ್ ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಮೇ ಬಿ ನಿಮಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಯೂಶಲಿ ಕೆದಕ್ತಾ ಇರ್ತೀವಿ. ಆ ಕೆದಕ್ಕಿರೋದ್ರಿಂದ ನಿಮ್ಮ ಪ್ರೊಡ್ಯೂಸರ್ ಹರೀಶ್ ರೆಡ್ಡಿ ಅವರು ಸೇಮ್ ಡೈರೆಕ್ಟರ್ ಸೇಮ್ ಹೀರೋನ ಇಟ್ಕೊಂಡು ಹೊಸ ಸಿನಿಮಾ ಸದ್ಯದಲ್ಲೇ ಅನೌನ್ಸ್ ಮಾಡಬೇಕು ಅಂತಿದ್ದಾರಂತೆ. ಮೇ ಬಿ ನಿಮ್ಗೆ ಗೊತ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಇಲ್ಲ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಆ್ಯಕ್ಚುಲಿ ಮತ್ತೊಂದು ಸಿನಿಮಾ ನಿಮ್ಮ ಪ್ರೊಡ್ಯೂಸರ್ ಸೋಲೋ ಅನೌನ್ಸ್ ಮಾಡ್ತಾರೆ. ಇಲ್ಲ ಆ್ಯಕ್ಚುಲಿ ಎಲ್ಲ ಪ್ಲಾನಿಂಗಲ್ಲಿದೆ. ಆಮೇಲೆ ನಾವೆಲ್ಲ ಮುಂಚೆನೇ ಯೋಚನೆ ಮಾಡಿ ಇಟ್ಕೊಂಡ್ವಿ ಈ ಸಿನಿಮಾ ಆದಮೇಲೆ ಏನು ಮಾಡಬೇಕು. ಯಾಕಂದರೆ ಲಾಸ್ಟ್ 1.5 year ಜೊತೆಗೆ ಜರ್ನಿ ಮಾಡಿದ್ದೀವಿ. ಈ ಜರ್ನಿ ಇಲ್ಲಿಗೆ ಮುಗಿಬಾರ್ದು, ಫ್ಯೂಚರ್ ಇದಂಗೆ ಮುಂದಕ್ಕೆ ಹೋಗಬೇಕು ಅಂತ. ಹೌದು, ಎಲ್ಲರೂ ಇರ್ತೀವಿ, ನಾವೆಲ್ಲರೂ ಇರ್ತೀವಿ ಜೊತೆಗೆ. ಇನ್ನೂ ಒಂದು ಸಿನಿಮಾ ಮಾಡಬೇಕು ಅಂತಿದ್ದೀವಿ ಶೀಘ್ರದಲ್ಲೇ. ಸೇಮ್ ಡೈರೆಕ್ಟರ್ ಕ್ಯಾರಿ ಮಾಡೋದಿಲ್ಲ. ಹೌದೌದು, ಸೇಮ್ ಡೈರೆಕ್ಟರ್ ಸೇಮ್ ಹೀರೋ, ಇಬ್ಬರು ಸೇಮ್ ಹೀರೋ ಹೆಂಗೆ ಇಟ್ಕೊಂಡು ಇವರಿಬ್ರು ಮಕ್ಕಳು. ಇಲ್ಲ, ಇನ್ನು ಕ್ಯಾಸ್ಟಿಂಗ್ ಏನು ಇದಾಗಿಲ್ಲ. ಅದೇ ಒಟ್ಟಿನಲ್ಲಿ ನಮ್ಮ ಟೀಮಿಂದನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ನಾವು ಹಿಂಗೆ ಜೊತೆಗಿದ್ದು ಒಂದಷ್ಟು ಸಿನಿಮಾ ಮಾಡಬೇಕು ಅಂತಿದ್ದೀವಿ. ಎಲ್ಲ ನಿಮ್ಗಳ ಸಪೋರ್ಟ್ ಬೇಕಷ್ಟೇ. ನಾವು ಸಿನಿಮಾನ ಶುರು ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ಇನ್ನೋಸೆನ್ಸ್ ಇತ್ತು, ಒಂದು ಆನೆಸ್ಟ್ ಇತ್ತು. ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಕನ್ನಡ ಇಂಡಸ್ಟ್ರಿಗೆ. ಒಂದು ಜನರಿಗೆ ಇಷ್ಟ ಆಗುವಂಥ, ಯಾರು 1% ನೆಗೆಟಿವ್ ಹೇಳಿದೆ, ಎಲ್ಲರೂ ಇಷ್ಟಪಡುವಂಥ, ಎಲ್ಲ ಏಜ್ ಗ್ರೂಪ್ ಅವರು ಇಷ್ಟಪಡುವಂಥ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡು ಶುರು ಮಾಡಿದ್ದು. ಇವತ್ತು ರಿಲೀಸ್ ಆದಾಗಿಂದ ಇಲ್ಲಿವರೆಗೂ ಏನೇನು ರಿವ್ಯೂಸ್ ಬರ್ತಾ ಇದೆ, 99% ಪಾಸಿಟಿವ್ ಆಗಿ ಬರ್ತಾ ಇದೆ. ಬುಕ್ ಮೈ ಶೋನಲ್ಲಿ ಔಟ್ ಆಫ್ 400 ರಿವ್ಯೂಸನ್ನಲ್ಲಿ ಒಂದು ರಿವ್ಯೂ ಮಾತ್ರ 9 ಬಂದಿದೆ, ಇನ್ನೆಲ್ಲ 10 out of 10 ಬಂದಿದೆ. ಅಂದರೆ ಜನ ಅವರೇ ಇಷ್ಟಪಟ್ಟಿದ್ದಾರೆ, ಒಳ್ಳೊಳ್ಳೆ ರಿವ್ಯೂ ಕೊಡ್ತಿದ್ದಾರೆ. ಈಗೇನು ಅಂದರೆ ನಾವು ಒಳ್ಳೆ ಸಿನಿಮಾ ಮಾಡಿಬಿಟ್ಟಿದ್ದೀವಿ, ಬಟ್ ಈಗ ಇದನ್ನು ಗೆಲ್ಲಿಸೋದು ಜನರ ಕೈಲಿ, ಅಂದರೆ ನಿಮ್ಮ ಕೈಲಿದೆ. ಒಂದು ಒಳ್ಳೆ ತಂಡ, ಒಳ್ಳೆ ಸಿನಿಮಾ ಬಂದಾಗ ನೀವುಗಳು ಕೈ ಹಿಡಿಬೇಕು. ಸೊ ನಾವು ಒಂದಷ್ಟು ಪ್ರಮೋಷನ್ಸ್ ಮಾಡಿದ್ದೀವಿ. ಈಗ ನೀವು ಎಷ್ಟು ಜನಕ್ಕೆ ರೀಚ್ ಮಾಡಿಸ್ತೀರಾ, ಎಷ್ಟು ಜನಕ್ಕೆ ತಲುಪಿಸ್ತೀರಾ, ಅದ್ರ ಮೇಲೆ ಸಿನಿಮಾದ ಗೆಲುವು ನಿಂತಿದೆ. ಈ ಒಂದು ಹೊಸಬ್ರದ್ದು ಒಂದು ಸಿನಿಮಾ ಗೆಲ್ಲೋದ್ರಿಂದ ನಮ್ಮಂಥ ಒಂದು 10 ತಂಡ ಹೊಸ ಸಿನಿಮಾ, ಹೊಸ ಪ್ರಯತ್ನ ಮಾಡೋದಕ್ಕೆ ಮುಂದೆ ಬರ್ತಾರೆ. ನಾವು ಒಂದಷ್ಟು ಕಥೆಗಳನ್ನ ನಿಮ್ಮ ಮುಂದೆ ತೊಗೊಂಬರ್ತೀವಿ. ಸೊ ಎಲ್ಲದಕ್ಕೂ ಹೊಸಬರ ಒಂದು ಸಿನಿಮಾ ಗೆಲ್ಲೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಈ ಸಿನಿಮಾ ದಯವಿಟ್ಟು ನೀವೆಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಆ ರಿವ್ಯೂಸು, ಯೂಟ್ಯೂಬಲ್ಲಿರೋ ಟ್ರೈಲರ್ಸು ಎಲ್ಲನೂ ನೋಡಿ. ನಿಮಗೆ ನಮ್ಮ ತಂಡದ ಮೇಲೆ ಭರವಸೆ ಬಂದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ ಫ್ರೆಂಡಿನ ನೀಡಿನ ಫ್ರೆಂಡಿನ ಡೀಡ್ ಅಂತ ಹೇಳ್ತಾರೆ. ಸೊ ಅದನ್ನು ಅಂಥ ಒಂದು ದೊಡ್ಡ ವಾಕ್ಯವನ್ನು ನಮ್ಮ ರಕ್ಷಿತು, ಹರಿ ಹಾಗೂ ಪ್ರತಾಪ್ ಹಾಗೂ ಈ ಮುದ್ದಾದ ಹುಡುಗಿಗಳು ನಿಜ ಮಾಡಿದ್ದಾರೆ. ಅಂದರೆ ಫ್ರೆಂಡ್ಶಿಪ್ ಅನ್ನೋದು ಹೇಗಿರಬೇಕು, ಅದನ್ನು ನಾವು ಹೇಗೆ ನಿಭಾಯಿಸಬೇಕು. ಬರೀ ಲಸ್ಟ್ ಅಲ್ಲ, ಲವ್ ಅನ್ನೋದು, ಅಫೆಕ್ಷನ್ ಅನ್ನೋದು ತುಂಬ ದೊಡ್ಡ ವಾಕ್ಯ, ದೊಡ್ಡ ಪದ ಅನ್ನೋದಕ್ಕೆ ಇವರು 3 ಜನ ನಿದರ್ಶನ. ನಿಜವಾಗ್ಲೂ ಈ ಸಿನಿಮಾದಲ್ಲಿ ನನಗೇನು ತುಂಬ ಇಷ್ಟ ಆಯಿತು ಅಂದರೆ ಆ್ಯಕ್ಟಿಂಗ್ ಕ್ರಾಫ್ಟ್. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಐ ಆಮ್ ಸೋ ಪ್ರೌಡ್ ದಟ್ ಎಸ್ ಅವರ್ ಫಿಲ್ಮ್ ಇಂಡಸ್ಟ್ರಿ, ನಮ್ಮ ಕನ್ನಡ ಚಿತ್ರರಂಗ ಸೇಫ್ ಹ್ಯಾಂಡ್ಸಲ್ಲಿದೆ ಅಂತ ಅನ್ನಿಸ್ತು ನನಗೆ. ಅಷ್ಟೇ ಅಲ್ಲ, ಪ್ರತಾಪ್ ಅವರು ತುಂಬ ಅಚ್ಚುಕಟ್ಟಾಗಿ ಒಂದು ಸಿನಿಮಾವನ್ನು ನಮಗೋಸ್ಕರ, ಕನ್ನಡ ನೋಡುಗರಿಗೆ ಕಟ್ಟಿಕೊಟ್ಟಿದ್ದಾರೆ. ಒಂದು ಸಿಂಪಲ್ಲಾಗಿ, ಒಂದು ನೀಟಾಗಿರೋ ಒಂದು, ನಾನು ಏನು ಹೇಳ್ತೀನಿ ಅಂದರೆ ಅಚ್ಚುಕಟ್ಟಂತ ಆವಾಗಲೇ ಹೇಳಿದೆ, ಅಚ್ಚುಕಟ್ಟಾಗಿರೋ ಸಿನಿಮಾನ ಮಾಡಿಕೊಟ್ಟಿದ್ದಾರೆ. ನಾನು ಇಷ್ಟೇ ಕೇಳೋದು, ಖಂಡಿತವಾಗ್ಲೂ ಯಾರಿಗೂ ಟೈಮ್ ಇರಲ್ಲ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ನೋಡೋ ಅಂಥ ಒಂದು ಸಿನಿಮಾ ಟೈಮ್ ಯಾರಿಗೂ ಇರಲ್ಲ. ಆದರೂ ನಮ್ಮೆಲ್ಲರ ಒಂದು ಕಳಕಳ ಮನವಿ ಏನಪ್ಪ ಅಂತಂದರೆ, ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಇಂಥ ಒಂದು ಸಿನಿಮಾ ತುಂಬ ಕಷ್ಟಪಟ್ಟು ಮಕ್ಕಳು ಮಾಡಿದ್ದಾರೆ. ಕಾಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ ನೀವೆಲ್ಲರೂ ಬಂದು ಇವರಿಗೆ ಕಾಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ ಟೀಮ್ ಅಂತ ಹೇಳಿದ್ರೆ ನಿಜವಾಗ್ಲೂ ಇವರು ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಇರುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೂ ಒಂದು ಮನವಿ, ಬನ್ನಿ ಕಾಂಗ್ರ್ಯಾಚುಲೇಷನ್ಸ್ ಬ್ರದರ್ ನೋಡಿ
ಖಂಡಿತವಾಗ್ಲೂ ನೀವು ಡಿಸಪಾಯಿಂಟ್ ಆಗಲ್ಲ. ಒಂದು ಫ್ರೆಂಡ್ಶಿಪ್ ಬಗ್ಗೆ ಒಂದು ಅದ್ಭುತವಾದ ಒಂದು ಮೆಸೇಜನ್ನು ಟೇಕ್ ಹೋಮ್ ಅಂದರೆ ನೀವು ತೊಗೊಂಡು ಹೋಗ್ತೀರಾ. ಫ್ರೆಂಡ್ಶಿಪ್ಸ್ ಬಗ್ಗೆ ಎಷ್ಟು ಸಿನಿಮಾಗಳು ಬಂದರೂ ಸಾಲದು, ಯಾಕಂದರೆ ಅಷ್ಟು ಅದ್ಭುತ ಫ್ರೆಂಡ್ಶಿಪ್ ಅನ್ನೋದು. ಹಾಗಾಗಿ ಇನ್ನೊಂದು ಪ್ರಯತ್ನ ಫ್ರೆಂಡ್ಶಿಪ್ಪಿನ ಒಂದು ಸಿನಿಮಾ. ಕಾಂಗ್ರ್ಯಾಚುಲೇಷನ್ಸ್ ಬ್ರದರ್. ದಯಮಾಡಿ ಎಲ್ಲರೂ ಬಂದು ಸಿನಿಮಾ ನೋಡಿ ಮಜಾ ಮಾಡಿ. ಕನ್ನಡ ಚಿತ್ರರಂಗವನ್ನು ಉಳಿಸಿ ಹಾಗೂ ಬೆಳೆಸಿ. ಧನ್ಯವಾದಗಳು.